ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪೋಸ್ಟ್ ಆಫೀಸ್ನಲ್ಲಿ 1940ಕ್ಕಿಂತ ಹೆಚ್ಚಿನ ಹುದ್ದೆಗಳ ನೋಟಿಫಿಕೇಷನ್ ಈಗ ಆಲ್ರೆಡಿ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸಾಕಷ್ಟು 10ನೇ ತರಗತಿ ಮುಗಿಸಿದ, ಅದರಲ್ಲೂ 18 ವಯಸ್ಸು ಮುಗಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಏನು ನೀಡ್ತಾರೆ, ಹಾಗಿದ್ದರೆ ಎಷ್ಟು ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಬಂದು 10,000ರಿಂದ 29 ಹಾಗೂ 25,000ವರೆಗೆ ನೀಡ್ತಾರೆ. ಇದು ಬಂದು ಬೇಸಿಕ್ ಆಗಿರ್ತದೆ. ಇದ್ರ ಜೊತೆಗೆ ನಿಮ್ಮದು ಗ್ರಾಸ್ ಪೇಮೆಂಟು ಹಾಗೆ ಇತರೆ ಅಲೌನ್ಸ್ ಕೂಡಿಸಿದರೆ ಮಾಸಿಕ ವೇತನ ಸ್ಟಾರ್ಟಿಂಗಲ್ಲಿ 18,000ವರೆಗೂ ನಿಮಗೆ ನೀಡ್ತಾರೆ. ಹಾಗಿದ್ದರೆ ಇದರ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಇದರ ಆಯ್ಕೆ ವಿಧಾನ ಬಂದು ನೀವು 10th ಮೇಲೆ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟನ್ನು ಮಾಡಿ ಡಾಕ್ಯುಮೆಂಟ್ಸಿಗೆ ವೆರಿಫಿಕೇಷನ್ ಕರೆಸಿ, ಅಂದರೆ ಒಂದು ಹುದ್ದೆಗೆ ಒಬ್ಬರಂತೇಳಿ ಶಾರ್ಟ್ ಲಿಸ್ಟನ್ನು ತಯಾರಿಸಿ ನಿಮ್ಮನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾದ ರೀತಿಯಲ್ಲಿದ್ದರೆ ನಿಮ್ಮನ್ನು ಒಬ್ಬ ಹುದ್ದೆಗೆ ಒಬ್ಬ ಅಭ್ಯರ್ಥಿ ಅಂತೇಳಿ ಆಯ್ಕೆ ಮಾಡಿಕೊಳ್ತಾರೆ. ಹಾಗಿದ್ದರೆ ಎಷ್ಟು ಲಿಸ್ಟ್ಗಳನ್ನು ಬಿಡ್ತಾರೆ ಈ ವರ್ಷ ಅಂತ ನೋಡಿದರೆ, ಲಾಸ್ಟ್ ಇಯರ್ ಬಂದು 30,000 ಹುದ್ದೆಗಳು ಇದ್ದಾಗ 5ರಿಂದ 6 ಲಿಸ್ಟ್ಗಳನ್ನು ಬಿಟ್ಟಿದ್ದರು. ಈ ಸಾರಿ 8ರಿಂದ 9 ಲಿಸ್ಟ್ಗಳನ್ನು ಬಿಡುವ ಸಾಧ್ಯತೆಗಳಿದೆ. ಏಕೆಂದರೆ ಈ ಸಾರಿ 44,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ನಮ್ಮ ಭಾರತದಲ್ಲಿ ಖಾಲಿ ಇರ್ತವೆ. ಹಾಗಂದರೆ ಲಿಸ್ಟ್ಗಳನ್ನು ಯಾಕೆ ಬಿಡ್ತಾರೆ ಈ ರೀತಿ? ಒಂದೇ ಲಿಸ್ಟ್ನಲ್ಲಿ ಆಯ್ಕೆ ಮಾಡಲು ಆಗೋದಿಲ್ವ ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಹೌದು, ಈ ಒಂದೇ ಲಿಸ್ಟ್ನಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಒಂದು ಹುದ್ದೆಗೆ ಒಬ್ಬರಂತೇಳಿ ಇದರಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿರ್ತಾರೆ. ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ನೀವು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಸು ಹಾಗೂ ನೀವು ನೀಡಿದ ಅಂಕಗಳು ಏನಾದರೂ ವೇರಿಯೇಷನ್ಗಳು ಕಂಡು ಬಂದಲ್ಲಿ ನಿಮ್ಮನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡ್ತಾರೆ. ತದನಂತರ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಯಾವ ವಿಲೇಜ್ಗೆ ನೀವು ಸೆಲೆಕ್ಟ್ ಆಗಿರ್ತೀರ, ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆದಲ್ಲಿ ಆಗ ಇನ್ನೊಬ್ಬ ಅಭ್ಯರ್ಥಿಯನ್ನು ಕರೀತಾರೆ. ಅಂದರೆ ನೆಕ್ಸ್ಟ್ 1ನೇ ಲಿಸ್ಟ್ ಮುಗಿದ ನಂತರ 2ನೇ ಲಿಸ್ಟನ್ನು ಬಿಡ್ತಾರೆ. 1ನೇ ಲಿಸ್ಟು ಮತ್ತು 2ನೇ ಲಿಸ್ಟಿಗೆ ಇರುವ ದಿನಗಳ ವ್ಯತ್ಯಾಸ ಅಂದರೆ, 1ನೇ ಲಿಸ್ಟ್ನಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನಲ್ಲಿ ಫೇಲ್ ಆದ ಅಭ್ಯರ್ಥಿಗೆ ಬೇರೆ ಇನ್ನೊಂದು ಲಿಸ್ಟನ್ನು, ಆ ಅಭ್ಯರ್ಥಿಯ ಪೋಸ್ಟ್ ಖಾಲಿ ಉಳಿದಾಗ 2ನೇ ಲಿಸ್ಟನ್ನು ಕರೀತಾರೆ. 1ನೇ ಲಿಸ್ಟಿಗೂ ಮತ್ತು 2ನೇ ಲಿಸ್ಟಿಗೂ ಕೇವಲ 15ರಿಂದ 20 ಅಥವಾ 30 ದಿನಗಳ ಒಳಗಾಗಿ ಪ್ರತಿಯೊಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಸಾಕಷ್ಟು ಅಭ್ಯರ್ಥಿಗಳು ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತೀರ. ಅಂದರೆ ನೀವು ಅರ್ಜಿ ಸಲ್ಲಿಸುವಾಗ ನೀಡಿದ ಡಾಕ್ಯುಮೆಂಟ್ಸ್, ಅಂದರೆ ನೀವು ನೀಡಿದ ಡಾಟಾ ಹಾಗೂ ನಿಮ್ಮ ಡಾಟಾ ಅಲ್ಲಿ ಕರೆಕ್ಟ್ ಇರಬೇಕಂದ್ರೆ ಡಾಕ್ಯುಮೆಂಟ್ಸ್ಗಳು ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಎಡಿಟನ್ನು ಮಾಡಿಸ್ಕೊಂಡು, ಅಂದರೆ ಈ 10th ಮಾರ್ಕ್ಸ್ ಕಾರ್ಡನ್ನ ಎಡಿಟ್ ಮಾಡಿಸಿ ಅಪ್ಲಿಕೇಶನ್ನ ಹಾಕಿರ್ತಾರೆ. ಅದನ್ನೇ ಎಡಿಟ್ ಮಾಡಿಸಿದ ಅಪ್ಲಿಕೇಶನ್ನೇ ತೆಗೆದುಕೊಂಡು ಹೋಗಿ ಜಾಬ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಕರ್ನಾಟಕ ಪೋಸ್ಟ್ ಇಲಾಖೆಯು ಅವ್ರದ್ದು ಏನು SSLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಸರಿಯಾಗಿ ವೆರಿಫಿಕೇಷನ್ ಮಾಡಿ ಇವ್ರದ್ದೇ ಅಥವಾ ಹೌದು ಅಲ್ಲ ಅಂತ ಚೆಕ್ ಮಾಡಿ, ನೀವೇನಾದರೂ ಎಡಿಟನ್ನು ಮಾಡಿಸ್ಕೊಂಡಿದ್ದರೆ ನಿಮ್ಮನ್ನು ಅಲ್ಲೇ ಫೇಲನ್ನು ಮಾಡಿ ಕಳಿಸ್ತಾರೆ ಮನೆಗೆ. ಹೀಗಾಗಿ 7ರಿಂದ 8 ಅಥವಾ 9 ಲಿಸ್ಟ್ಗಳನ್ನು ಬಿಡುವ ಸಾಧ್ಯತೆ ಈ ವರ್ಷ ಕೂಡ ಇರ್ತದೆ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಅದಕ್ಕಾಗಿ ಹೆಚ್ಚಿನ ಹುದ್ದೆಗಳು ಖಾಲಿ ಉಳಿದ ಕಾರಣ 8, 9, 10 ಈ ರೀತಿ ಲಿಸ್ಟ್ಗಳನ್ನು ಪ್ರತಿ ತಿಂಗಳು ಕೂಡ ಕರಿತಾ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಬೇಗ ನಿಮ್ಮ ಡೌಟ್ಗಳನ್ನು ಕ್ಲಾರಿಫಿಕೇಷನ್ನ ಮಾಡ್ತೀವಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ಶುಭ ದಿನ.